ರಾಜಧಾನಿಯ ಹೊರವಲಯದ ಬಹುತೇಕ ಭಾಗಗಳಲ್ಲಿ ಈ ರೀತಿಯ ಕೃಷಿ ಸಾಮಾನ್ಯ. ಇಂತಹ ಕೆಮಿಕಲ್ ಮಿಶ್ರಿತ ನೀರಲ್ಲಿ ಬೆಳೆಯುವ ಸೊಪ್ಪು ತರಕಾರಿ ಆರೋಗ್ಯಕ್ಕೆ ಅಪಾಯಕರ ಅನ್ನೋದು ನಮ್ಮ ಅನ್ನದಾತನಿಗೂ ಗೊತ್ತು. ಆದ್ರೆ ಅವನಿಗೆ ಬೇರೆ ಮಾರ್ಗವೇ ಇಲ್ಲದಂತಾಗಿ ಬಿಟ್ಟಿದೆ. ಸರ್ಕಾರ ರೈತರಿಗೆ ಸಮರ್ಪಕವಾಗಿ ಸಂಸ್ಕರಣಾ ಘಟಕಗಳನ್ನ ಕೊಟ್ಟಿದ್ರೆ ಅವ್ರು ಯಾಕೆ ಇಂತಹ ನೀರಲ್ಲಿ ಬೆಳೀತಾ ಇದ್ರಲ್ವಾ? ಇಂತಹ ಅಶುಚಿತ ತರಕಾರಿ ಬೆಳೆಯಲು ಸರ್ಕಾರಗಳು ಕೂಡ ಪರೋಕ್ಷ ಕಾರಣವಾಗಿವೆ. ಇಷ್ಟು ದೊಡ್ಡ ಅನಾಹುತಕ್ಕೆ ಕಾರಣ ಯಾರು? ಯಾರಿಗೂ ಗೊತ್ತಿಲ್ಲದೆ ನಡೆಯುತ್ತಿದೆಯಾ ಕೃಷಿ? ಸರ್ಕಾರಕ್ಕೆ ಇದೆಲ್ಲ ಗೊತ್ತಿಲ್ವಾ? ಖಂಡಿತ ಗೊತ್ತು. ಸಾಕಷ್ಟು ಬಾರಿ ಈ ಭಾಗದ ತರಕಾರಿ ಮತ್ತು ಹಸುವಿನ ಹಾಲನ್ನು ಕೂಡ ಪರೀಕ್ಷೆ ಮಾಡಿದರೆ ಅದರಲ್ಲಿ ವಿಷಕಾರಕ ಲೆಡ್ ಅಂಶ ಇರೋದು ಕೂಡ ಖಚಿತವಾಗಿದೆ. ಆದರೆ ಅದನ್ನು ಬ್ಯಾನ್ ಮಾಡೋಕೆ ಆಗೋದಿಲ್ಲ. ಯಾಕಂದರೆ ಇದನ್ನು ಬ್ಯಾನ್ ಮಾಡಬೇಕಾದ್ರೆ 3-4 ಇಲಾಖೆಗಳು ಕೈ ಜೋಡಿಸ್ಬೇಕಾಗುತ್ತೆ. ಪ್ರಮುಖವಾಗಿ ಕಂದಾಯ ಇಲಾಖೆ ಏನಿದೆ ಅದು ಇಂತಹ ಪ್ರದೇಶದಲ್ಲಿ ಯಾವುದೇ ಬೆಳೆ ಬೆಳಿಬಾರ್ದು ಅಂತೇಳಿ ನಿರ್ಬಂಧವನ್ನು ವಿಧಿಸಬೇಕಾಗುತ್ತೆ. ಜೊತೆಗೆ ಪರಿಸರ ಮಾಲಿನ್ಯ ನಿಯಂತ್ರಣ ಮಂಡಳಿ ಏನಿದೆಯಲ್ಲ ಅದು ಈ ಮೈಸೂರು ರಸ್ತೆ ಕುಂಬಳಗೋಡಲ್ಲಿ ರಿಲೀಸ್ ಆಗ್ತಿರುವಂತಹ ಕೆಮಿಕಲ್ ತ್ಯಾಜ್ಯ ಏನಿದೆ ಆ ತ್ಯಾಜ್ಯ ಬಿಡ್ತಿರುವಂತಹ ಕೈಗಾರಿಕೆಗಳನ್ನು ಬಂದ್ ಮಾಡಬೇಕಾಗುತ್ತೆ. ಇದು PCB ಕಂಟ್ರೋಲ್ಗೆ ಬರುತ್ತೆ. ಅವರು ಆ ಕೆಲಸ ಮಾಡಬೇಕಾಗುತ್ತೆ. ಅದ್ರ ಜೊತೆಗೆ ಪ್ರಮುಖವಾಗಿ ರೈತರಿಗೆ ಸಂಸ್ಕರಣಾ ಘಟಕಗಳನ್ನು ಮಾಡಿಕೊಡ್ಬೇಕಾಗುತ್ತೆ. ಯಾಕಂದರೆ ಇಂತಹ ನೀರಿನಲ್ಲಿ ಏನಾದರೂ ಬೆಳೀತಾ ಇರುವಂತಹ ತರಕಾರಿ ಸೊಪ್ಪು ಜನರ ದೇಹಕ್ಕೆ ಹೋದರೆ ಅವ್ರ ಆರೋಗ್ಯ ಏನು ಗತಿ ಆಗುತ್ತೆ? ಬೇಯಿಸಿದ್ರು ಕಾಯಿಲೆ ಬರುತ್ತಾ? ಇಂಡಸ್ಟ್ರಿ ಇದು ಶಹರ್, ಇದೊಂದು ದೊಡ್ಡ ಊರಲ್ಲಿ ಎಷ್ಟು ತರಹದ ಇಂಡಸ್ಟ್ರಿಗಳಿದೆ ಲೆಕ್ಕ ಹಾಕಿ. ಈ ಎಲ್ಲ ಇಂಡಸ್ಟ್ರಿಗಳನ್ನು ಈ ಚರಂಡಿ ನೀರುಗಳಲ್ಲೇ ಬಿಡೋದು ಅಭ್ಯಾಸ. ಅಷ್ಟು ಅತ್ಯಧಿಕ ಪ್ರಮಾಣದಲ್ಲಿ ಈ ಇಂಡಸ್ಟ್ರಿಯಲ್ ವೇಸ್ಟ್ಗಳು ಇರುತ್ತೆ. ಇದರಲ್ಲಿ ಇರೋದೆಲ್ಲ ಬರೀ ಟಾಕ್ಸಿನ್ಸು, ಹೆವಿ ಮೆಟಲ್ಸು. ಯಾವುದೇ ಕಾರಣಕ್ಕೂ ನಮ್ಮ ದೇಹ, ಅದರಲ್ಲೂ ನಮ್ಮ ಮೆದುಳು ಇದನ್ನು ತಡ್ಕೊಳೋದಕ್ಕೆ ಶಕ್ತಿ ಇರೋದೇ ಇಲ್ಲ. ಇದರಿಂದ ಬರುವಂತಹ ಕಾಯಿಲೆಗಳು ಅತ್ಯಂತ ಭಯಂಕರವಾಗಿರೋದು. ಯಾವ ಮಟ್ಟಕ್ಕೆ ಇದರಿಂದ ಬರುವಂಥ ಕಾಯಿಲೆಗಳು ಅಂತ ಹೇಳಿದ್ರೆ ಇವಾಗ ಕ್ಯಾನ್ಸರ್ ಇರ್ಬೋದು, ಒಬೆಸಿಟಿ ಇರ್ಬೋದು, ಡಯಾಬಿಟಿಸ್ ಇರ್ಬೋದು, ಅದೆಲ್ಲ ಒಂದಾದರೆ ಇನ್ನೊಂದು ಅಂಶ ನಾನು ಹೇಳ್ತೀನಿ, ನಿಮಗೆ ಗಾಬರಿ ಆಗುತ್ತೆ. ಇದನ್ನೆಲ್ಲವನ್ನು ಸ್ವೀಕರಿಸಿ ಹೆಣ್ಣು ಗರ್ಭವತಿಯಾಗಿ ಮಗುವನ್ನು ಹೆರಿದಾಗ ಆ ಮಗುವಿನ ದೇಹದಲ್ಲೂ ಕೂಡ ಈ ತರಹದ ಇಂಡಸ್ಟ್ರಿಯಲ್ ವೇಸ್ಟ್ ಇರುತ್ತೆ. ಇನ್ನು ಇಂತಹ ಸಮಸ್ಯೆಗಳಿಗೆ ಕೆಲವಷ್ಟು ಪರಿಹಾರ ಸೂತ್ರಗಳಿವೆ. ರೈತರಿಗೆ ನೀರಿನ ಬಳಕೆಯ ಅರಿವು ಮೂಡಿಸೋದು, ಫ್ಯಾಕ್ಟರಿ ತ್ಯಾಜ್ಯದ ಸಮರ್ಪಕ ಪರಿಶೀಲನೆ ಮಾಡೋದು, ಮರ್ಕ್ಯುರಿ ಲೆಡ್ ಮಾದರಿ ರಾಸಾಯನಿಕ ಪ್ರಮಾಣಗಳ ಪರೀಕ್ಷೆ ಮಾಡೋದು, STP COD ಸಮರ್ಪಕ ಜಾರಿಯಾಗೋದು, ರೈತರಿಗೆ ಸೂಕ್ತ ಚಿಕಿತ್ಸೆ ಕೊಡಿಸೋದು, ಸೂಕ್ತ ಡ್ರೈನೇಜ್ ವ್ಯವಸ್ಥೆ ಮಾಡಲೇಬೇಕಾಗಿದೆ. ನಮ್ಮ ರೈತರಿಗೆ ಶುದ್ಧವಾದ ನೀರನ್ನ ಕೊಡಬೇಕು ಅನ್ನೋ ಜ್ಞಾನ ಕೂಡ ಸರ್ಕಾರಕ್ಕೆ ಇಲ್ಲದಿರುವುದು ಈ ಮಹಾ ದುರಂತಕ್ಕೆ ಕಾರಣ. ಈ ದುರಂತಕ್ಕೆ ಅಂತ್ಯ ಕಾಣಿಸದಿದ್ರೆ ಜನ ಹೀಗೆ ಕಳಪೆ ಆಹಾರ ತಿಂದು ಸಾಯಬೇಕಾಗತ್ತೆ. ಇದು ಅತ್ಯಂತ ಅಪಾಯಕಾರಿ ಬೆಳವಣಿಗೆ. ಇದನ್ನ ಚಿಂತಿಸದಿದ್ರೆ ಮುಂದಿನ ದಿನಗಳಲ್ಲೇ ರಾಜಧಾನಿ ಬೆಂಗಳೂರು ರೋಗಿಗಳ ನಗರ ಆಗೋದು ಗ್ಯಾರಂಟಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.